Very good morning. How are you all? One of the most important topic, yesterday you have come across ocean conservation. Today slightly matches to the topic of yesterday. Today's important topic is coastal conservation, and being myself in the coastal zone and coastal Karnataka, and many few of them are too. So very happy to convey and deliver lecture on coastal conservation. Is there any opinion for what reason we need to be protect our coastal and coastal calamities? Is there? Yes, correct. Coastal conservation is the mitigation to avoid hamper situation both in natural and anthropological condition. ಇಂಡಿಯಾದ ಕೋಸ್ಟಲ್ ಝೋನ್ಸನ್ನು ನೋಡಿ, ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಆ್ಯಂಡ್ ಕೇರಳ, ತಮಿಳ್ನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ಸ್ಲೈಟ್ಲಿ ಟು ಒಡಿಶಾ, ಹೌದಾ? ಆ್ಯಂಡ್ ಯುನೈಟೆಡ್ ಟೆರಿಟರೀಸು ಅಲ್ಲೂ ಕೂಡ ಈಗ ಲಕ್ಷದ್ವೀಪ, ಹೌದಾ? ಅದಾದಮೇಲೆ ನೋಡಿ ಪುದುಚೇರಿ, ಕರೆಕ್ಟಾ? ಸೊ ಔಟ್ ಆಫ್ ಸ್ಟೇಟ್ಸ್ ನೋಡಿದ್ರೆ 9 ಸ್ಟೇಟ್ಸು, ಅದಕ್ಕೂ ಯುನೈಟೆಡ್ ಟೆರಿಟರೀಸಲ್ಲಿ 4 ಝೋನ್ಸು. ಆ್ಯಂಡ್ ವಿ ಆರ್ ಹ್ಯಾಪಿ ವಿತ್ ದಿ ಕೋಸ್ಟಲ್ ಲೆಂತ್ ಅಂದರೆ 1717 ಅಷ್ಟು ಕೋಸ್ಟಲ್ ನೆಟ್ವರ್ಕ್ ಇದೆ ಲೆಂತು. ಆ್ಯಂಡ್ ಗ್ಲೋಬ್, ಹೋಲ್ ಗ್ಲೋಬ್ ತೊಗೊಳ್ಳಿ, ಇಟ್ ಮೇ ಬಿ ಅಟ್ಲಾಂಟಿಕ್ ಓಷನ್ ಹತ್ತಿರ ಇರ್ಬೋದು, ಪೆಸಿಫಿಕ್ ಇರ್ಬೋದು, ದಿ ಇಂಡಿಯನ್ ಓಷನ್ ಇರ್ಬೋದು, ಅಥವಾ ಹಿಂದೂ ಮಹಾಸಾಗರ ಅಂತಲೂ ಕರೀತಾರೆ, ಹೌದಾ? ಅದಾದಮೇಲೆ ಅರೇಬಿಯನ್ ಸೀ ಇರ್ಬೋದು, ಬೇ ಆಫ್ ಬೆಂಗಾಲ್ ಇರ್ಬೋದು. ಈಗೆಲ್ಲ ನೋಡ್ತಾ ಹೋದರೆ ಅಬೌಟ್ 351 ಸ್ಕ್ವೇರ್ ಕಿಲೋಮೀಟರ್ಸ್ ಏನಿದೆ ಅಷ್ಟು ನೆಂತಿದೆ. ಸೊ ಇಂಡಿಯನ್ ಸಿನಾರಿಯೋ ಬಿಟ್ಟು ಮಾತಾಡೋದಾದರೆ ಅವರ್ ಓನ್ ಗ್ಲೋಬ್ ಆಫ್ ಅರ್ಥೇನಿಗೆ 97 ಅಥವಾ 97% ಆಫ್ ದ ವಾಟರಿಗೆ ಆ್ಯಂಡ್ 71% ಆಫ್ ದ ಓಷನ್ಸಿಗೆ, ಹೌದಾ? ಸೊ ಡ್ರಿಂಕಿಂಗ್ ವಾಟರ್ ಎಷ್ಟು? ಅಷ್ಟೇ, ಹೌದಾ? ಸೊ ಅಲಾರಾಮಿಂಗ್ ಪಾಯಿಂಟು ಕೆಲಾಮಿಟಿಕಲ್ನಲ್ಲಿ ಮಾತ್ರ ಮಾತಾಡುವಾಗ ಕೋಸ್ಟಲ್ ಅಂದರೆ ಅಲ್ಲ. ಟೆರರಿಸಮ್ ಈಗ 26/11 ನಿಮಗೆ ಗೊತ್ತಿರ್ಬೋದು, 2000 ಯಾವುದರಲ್ಲಿ 8 and 9 ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯಿತು. ಎಲ್ಲಿಂದ ಬಂದಿದ್ದರು? ಕೋಸ್ಟಲ್ ಝೋನಿಂದ ಬಂದಿದ್ದರು, ಮಹಾರಾಷ್ಟ್ರ. ಸೊ ಇಟ್ ಈಸ್ ಎ ಕ್ಲೀನ್ ಎವಿಡೆನ್ಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಹಜಾರ್ಡ್ಸ್ ಅಂತ ಹೇಳ್ಬೋದು ಇನ್ ದಿ ಹಿಸ್ಟ್ರಿ ಆಫ್ ಟೆರರಿಸಮ್. ಯಾಕೆಂದರೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ರೋಡಲ್ಲಿ ಬಂದೂಕು ಇಟ್ಕೊಂಡು ದೇ ಸ್ಮ್ಯಾಶ್ಡ್. ಈ ಥರ ಸಿಚುವೇಷನನ್ನು ಇಂಡಿಯಾ ಫೇಸ್ ಮಾಡಿತ್ತು ಕೌಂಟರ್ ಟೆರರಿಸಮಲ್ಲಿ. ಇವಾಗ ಆ ಥರ ಸಾಧ್ಯ ಇಲ್ಲ. ಆ್ಯಂಡ್ ಯು ವಿಲ್ ಗೆಟ್ ಎ ವಂಡರ್ಫುಲ್ ಟಾಪಿಕ್ ಇನ್ ಬಿಫೋರ್ ಸೆಕ್ಯೂರಿಟಿ, ಹೌ ಸೆಕ್ಯೂರಿಟಿ ಈಸ್ ಇಂಪಾರ್ಟೆಂಟ್ ಅಂತ ಆವಾಗ ನೋಡುವ. ಸೊ ಕೋಸ್ಟಲ್ ಝೋನ್ ಅಂತ ಬಂದಾಗ ಪ್ರೊಟೆಕ್ಟಿಂಗ್, ಮ್ಯಾನೇಜಿಂಗ್, ರೀಸ್ಟೋರಿಂಗ್, ಈ 3 ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಟೆಕ್ಟಿಂಗ್ ಅಂತಂದರೆ ಕೋಸ್ಟಲ್ ಕಡಲ ತೀರಗಳು, ಕೋಸ್ಟಲ್ ಪ್ರೊಟೆಕ್ಟಿಂಗ್ ಇನ್ ಟರ್ಮ್ಸ್ ಆಫ್ ಯಾವುದು? ಎನ್ವಿರಾನ್ಮೆಂಟಲ್ ಕನ್ಸರ್ನ್, ಎಕನಾಮಿಕ್ ಕನ್ಸರ್ನ್, ಸೆಕ್ಯೂರಿಟಿ ಕನ್ಸರ್ನ್, 3. ಆ್ಯಂಡ್ ಮೇಂಟೈನಿಂಗ್ ಅಂದರೆ ಈ 3ಕ್ಕೂ ಮೇಂಟೈನ್ ಆ್ಯಂಡ್ ರೆಗ್ಯುಲೇಷನ್ ಮಾಡೋದು. ಕ್ರೂ ಲಾ ಅಥವಾ ಕ್ರೂ ಪೊಲೀಸಿಂಗ್, ಕ್ರೂ ಚಾನಲ್ ನೆಟ್ವರ್ಕಿಂಗ್, ಚೆಕ್ ಬ್ಯಾಲೆನ್ಸ್ ಮೆಥಡ್ ಅದೆಲ್ಲ. ಆ್ಯಂಡ್ ಈಗ ಹೇಳಿ, ಇಂಡಿಯಾ ಸಿಗ್ನೇಟರಿ ಪಾರ್ಟಿಸಿಪೇಷನ್ ಕ್ಯಾಂಪೇನ್ ಮಾಡಿದೆ ಸ್ವಚ್ಛ ಸಾಗರ, ಸುರಕ್ಷಿತ ಸಾಗರ. ಬೇಕಾ ಬೇಡ? ಸ್ವಚ್ಛವಾಗಿರಬೇಕು, ಸುರಕ್ಷಿತವಾಗಿರಬೇಕು. ಫಾರಿನ್ನರ್ಸ್ ಆರ್ ಬೀಟ್ ತಮಿಳ್ನಾಡು, ಕರ್ನಾಟಕ ಅಥವಾ ಮಹಾರಾಷ್ಟ್ರ ಎಲ್ಲೇ ಹೋದರು, ಕೇರಳ, ಎಲ್ಲಿ ಬೀಚಿಗೆ ಹೋಗ್ತಾರೆ. ಆ್ಯಂಡ್ ಇಂಡಿಯನ್ಸ್ ಆರ್ ವಿಸಿಟಿಂಗ್ ದೇರ್ ಟು ಸೀ ದ ಫಾರಿನರ್ಸ್, ರೈಟ್? ಆ್ಯಂಡ್ ಮೆನಿ ಥಿಂಗ್ಸ್ ಹ್ಯಾಪನ್ಡ್ ಓವರ್ ದೇರ್. ಪ್ಲಾಸ್ಟಿಕ್ ವಿಲ್ ಬಿ ಥ್ರೋನ್ ಅವೇ. 12 ಮಿಲಿಯನ್ ಟನ್ಸ್ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಆಗ್ತಾಯಿದೆ, ಕಡಲ ತೀರಕ್ಕೆ ಹೋಗ್ತಾ ಇದೆ. ಎಸ್ಟರ್ಡೇ ಕ್ಲಾಸ್ ವೆರಿ ಬ್ಯೂಟಿಫುಲಿ ಎಕ್ಸ್ಪ್ಲೈನ್ಡ್ ಓಷನ್ ಕನ್ಸರ್ವೇಷನಲ್ಲಿ. ಸೊ ಅಲಾರಾಮಿಂಗ್ ಪಾಯಿಂಟ್ ಹೌದಾ? ಇಂಡಿಯನ್ ಮೈಂಡ್ಸೆಟ್ಟಿಗೂ ಫಾರಿನ್ ಮೈಂಡ್ಸೆಟ್ಟಿಗೂ ಏನು ವ್ಯತ್ಯಾಸ ಅಂತ ಇದರಲ್ಲಿ ನಿಮಗೆ ಹೇಳೋದಾದರೆ, ನಮ್ಮದು ಅನ್ನೋದು
ಎಲ್ಲರ ಹತ್ರನೂ ಇದೆ. ಅದನ್ನು ರೂಪುರೇಷೆ ಮಾಡುವಲ್ಲಿ ಯಾರೋ ಕಮ್ಮಿ ಆಗಿದ್ದಾರೆ. ಇಟ್ಸ್ ನಾಟ್ ಲೈಕ್ ಇಂಡಿಯನ್ಸ್, ಇಟ್ಸ್ ನಾಟ್ ಲೈಕ್ ಫಾರಿನರ್ಸ್. ಹೌದಾ? ವಿ ಆರ್ ದ ರಿಚೆಸ್ಟ್ ಹಿಸ್ಟ್ರಿ, ಡೆಕೋರಮ್ ಆ್ಯಂಡ್ ಡೆಮೊಕ್ರೆಟಿಕ್ ಕಂಟ್ರಿ. ನಾವು ಅದನ್ನು ಮಾಡುವಲ್ಲಿ ಯಶಸ್ವಿನೇ ಆಗಬೇಕು. ಜನರೇಷನಲ್ಲಿ ಗ್ಯಾಪ್ ಆಗಿದೆ. ಈ ಹಿಂದೆ ಮಾಡರ್ನಿಟಿ ಅಷ್ಟಿರಲಿಲ್ಲ. ಹಿಂದೆ ನೋಡಿ ಎಷ್ಟು ಗಿಡ ಮರಗಳಿತ್ತು. ಸಚ್ ಎ ವಂಡರ್ಫುಲ್. ನೈಸರ್ಗಿಕವನ್ನು ವನದೇವತೆ ಆ್ಯಂಡ್ ಋಗ್ವೇದಿಕ್ ಎರಾ ನೋಡಿ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡಿ ಪರಿಸರವನ್ನು ದೇವತೆ, ದೇವರು ಅಂತ ಹೇಳಿದ್ದಾರೆ. ಸೊ ಆ ಥರದ ಕಲ್ಚರ್ ಇಟ್ಕೊಂಡು ಬಂದಿರುವಂತಹ ದೇಶ ನಮ್ಮದು. ಸೊ ವಿ ಆರ್ ನಾಟ್ ಎನಿಥಿಂಗ್ ವಿಚ್ ಇಸ್ ಬ್ಯಾಕ್ ಸೈಡ್ ಕಂಪೇರ್ಡ್ ಟು ದಿ ಫಾರಿನ್ ಆ್ಯಂಡ್ ಇಂಡಿಯಾ. ಹೌದಾ? ಸೊ ಸ್ವಚ್ಛ ಸಾಗರ, ಸುರಕ್ಷಿತ ಸಾಗರ. ಸಾಗರ ಅಥವಾ ಓಷನ್, ಕಡಲ ತೀರ ಕೇವಲ ಸ್ವಚ್ಛ ಆಗಿರಬೇಕು ಅನ್ನೋದಲ್ಲ, ಸುರಕ್ಷಿತವಾಗಿಯೂ ಇರಬೇಕು. ಹೌದಾ? ಮರೀನಾ ಬೀಚ್, ತಮಿಳ್ನಾಡು. ಐ ಹ್ಯಾವ್ ಬೀನ್ ವಿಸಿಟೆಡ್. NIOTಗೆ ಹೋದಾಗ ವಿಸಿಟ್ ಮಾಡಿದೆ. ಏನು ಅಲ್ಲಿ ಪ್ರಖ್ಯಾತಿ ಅಂದರೆ ಲಾಟ್ ಆಫ್ ಟೆಫ್ಟ್ ಆಗುತ್ತೆ, ಆಮೇಲೆ ಮೊಲಾಸ್ಟ್ ಆಗುತ್ತೆ ಗರ್ಲ್ಸ್ಗೆ. ಮೊಲಾಸ್ಟ್ ಅಂತ ಗೊತ್ತಾಯಿತು. ದ ಮೀನಿಂಗ್ ದಟ್ ಮೊಲಾಸ್ಟ್ ಅಂದರೆ ಟೀಗಿಂಗ್. ಗರ್ಲ್ಸ್ ಇರ್ತಾರೆ, ಗ್ರೂಪ್ ಇರ್ತದೆ, ಬಾಯ್ಸು ಟೀಸ್ ಮಾಡೋದು, ಆ ಥರದ್ದು. ಹಗಾಟ್, ಹೆಸರು ಹಗಾಟ್ ಆಗುತ್ತೆ. ಆ್ಯಂಡ್ ಡ್ರಗ್ಸ್ ಮಾಫಿಯಾ ಇರ್ತದೆ. ಆಮೇಲೆ ಆಲ್ ದ ವೇಸ್ಟು, ಪಾರ್ಟಿಕಲ್ಸು, ಪ್ಲಾಸ್ಟಿಕ್, ಬೀಟು ಎಲ್ಲ ವೇಸ್ಟ್ ಆಗ್ತದೆ. ನೈಟು ತುಂಬ ಕಷ್ಟ ಓಡಾಡೋದು ಅಂತ ಒಂದು ಸುದ್ದಿ ಇದೆ. ಈಗ ಪ್ರಾಪರ್ ರೆಗ್ಯುಲೇಷನ್ ಮಾಡಿದ್ದಾರೆ. ಅಪ್ ಟು 8 o'clock ಓಕೆ, ಆಫ್ಟರ್ ದ್ಯಾಟ್ ನೋ. ತುಂಬ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ. ಇಟ್ಸ್ ಗುಡ್. ಐ ವಿಲ್ ಬ್ರೀಫ್ ಯು ಆನ್ ದಿಸ್ ಟಾಪಿಕ್. ಆ್ಯಂಡ್ ಅಬ್ಸರ್ವೇಷನ್ ನೋಡಿ. ಈಗ ನೋಡಿ, ಕೋಸ್ಟಲ್ ಅಂತ ಬಂದಾಗ ಒಂದು ಪ್ಯಾರಾಮೀಟ್ರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಂತಂದರೆ ರೀಜನಾಲಿಟಿ. ಕರ್ನಾಟಕದ ಅರೇಬಿಯನ್ ಓಷನ್ ಹತ್ರ ಅಥವಾ ಉಡುಪಿ ಬೆಲ್ಟು, ಕಾರವಾರ, ನಮ್ಮ ದಕ್ಷಿಣ ಕನ್ನಡ ಅಪ್ ಟು ಮಂಗಳೂರು ಏನು ಬೆಲ್ಟಿಗೆ, ಆ ಬೆಲ್ಟಲ್ಲಿರುವ ಬೀಚಸ್ಸಿಗೂ, ತಮಿಳ್ನಾಡಿನ ಹತ್ತಿರ ಇರುವ ಬೀಚಸ್ಸಿಗೂ, ಕೇರಳ ಹತ್ತಿರ ಇರುವ ಬೀಚಸ್ಸಿಗೂ ವ್ಯತ್ಯಾಸ ಇಲ್ವಾ? ದ ವೈಬ್ರೇಷನ್ ಮ್ಯಾಚಸ್. ಆ ವೈಬ್ರೇಷನ್ ಯಾವುದ್ರ ಮೇಲೆ ನಿಂತಿದೆ? ನ್ಯಾಚುರಲ್. ಹೌದಾ? ಪೀಪಲ್ ಕ್ಯಾರೆಕ್ಟರಿಸ್ಟಿಕ್ಕು, ಕಲ್ಚರು, ಡೈವರ್ಸಿಟಿ, ಎಕನಾಮಿಕಲ್ ಸ್ಟ್ಯಾಗ್ನೇಷನು, ಆ್ಯಂಡ್ ಹೂ ಕೇಮ್ ಟು ವಿಸಿಟ್ ದೇರ್. ಗೋವಾ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಎಂಜಾಯ್ ಅಂತ ಯೂತ್ ಲೈಫನ್ನು ಹೇಳ್ತಾರೆ. ಆಲ್ಮೋಸ್ಟ್ ಫಾರ್ ಎವ್ರಿ 5 ಯೂತ್ ಒಬ್ಬರಾದರೂ ವಿಸಿಟ್ ಮಾಡಿರ್ತಾರೆ ಅನ್ನೋದು ಸುದ್ದಿ. ಗೋವಾ, ರೈಟ್? ಇರೋದು ಇಷ್ಟೇ ಎಷ್ಟು, ಕರೆಕ್ಟಾ? ಹಾಗಾಗಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ನೋಡಿ. ಓಷನ್ಸ್ ಆರ್ ದ ಲಾರ್ಜೆಸ್ಟ್ ಎಕೋಸಿಸ್ಟಮ್ ಆನ್ ದಿ ಅರ್ತ್ ಆ್ಯಂಡ್ ಕವರಿಂಗ್ 361 million square kilometers. And India holds 4% of the fresh water for 18% of the population. And Environmental Performance Index ಪ್ರಕಾರ 176 ಔಟ್ ಆಫ್ 180, 180 ದೇಶಗಳಲ್ಲಿ ಅದರ ಪರ್ಫಾರ್ಮೆನ್ಸ್ ರ್ಯಾಂಕ್ ಹೊಂದಿದೆ. ಅಂದರೆ ಅಲಾರಾಮಿಂಗ್. ನೋಡಿ, ಎನ್ವಿರಾನ್ಮೆಂಟ್ ಅಂತ ಬಂದಾಗ ಅದು ಕೋಸ್ಟಲ್ ಆಗಿರ್ಬೋದು, ಓಷನ್ ಆಗಿರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್, ವಾಟರ್ ಆಗಿರ್ಬೋದು, ಕ್ಲೈಮೇಟಾಲಜಿ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಆ್ಯನಿಮಲ್ ಆಗಿರ್ಬೋದು, ಅಥವಾ ರೆಗ್ಯುಲೇಷನ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸೀವೇಜ್ ವಾಟರ್ ಪೊಲ್ಯೂಷನ್, ಸೀವೇಜ್ ಟ್ರೀಟ್ಮೆಂಟು, ಯಾವುದು ಬೇಕಾದರೂ ಆಗಿರ್ಬೋದು. ಇಟ್ ಈಸ್ ಒಂದು ಕೊರತೆ ಆಗಿದ್ರೆ ಎಲ್ಲ ಇಂಟರ್ಲಿಂಕ್ ಆಗಿದೆ. ಈಗ ಆ್ಯನಿಮಲ್ಲಿಗೆ ಕೊರತೆ ಆದರೆ ಫಾರೆಸ್ಟಿಗೆ ಕೊರತೆ ಆಯ್ತಾ? ಆಗ್ಬಿಡಿ. ಫಾರೆಸ್ಟಿಗಾದರೆ ಆ್ಯನಿಮಲ್ಗೆ ಆಯ್ತಾ? ಆ್ಯನಿಮಲ್ಗಾದರೆ ಕಡಲ ತೀರಕ್ಕೆ ಆಯ್ತಾ? ಕಡಲ ತೀರ ಆಯಿತು, ಓಷನ್ಗೆ ಆಯಿತಾ? ಇನ್ನೇನಿಗೆ ನೋಡಿ, ಲೈಫ್ ಬಿಲೋ ವಾಟರ್, ಲೈಫ್ ಎಬೋ ಲ್ಯಾಂಡ್ ಅಂತ ಹೇಳ್ತಾರಲ್ವ SDGಯಲ್ಲಿ. ಇದೇ ಕಂಪ್ಯಾರಿಸನ್ ಅದಕ್ಕೆ. ಸೊ ಎನ್ವಿರಾನ್ಮೆಂಟ್ ಅಂತಂದರೆ 100% UPSC ಮೇನ್ಸಲ್ಲಿ ನಿಮಗೆ 4 ಕ್ವಶನ್ 100% ಕೇಳ್ತಾರೆ. ಆ್ಯಂಡ್ ವಿತ್ ದೀಸ್ ಆಬ್ಜೆಕ್ಟಿವ್ಸ್. ಸೊ ತುಂಬ ಚೆನ್ನಾಗಿದೆ ಟಾಪಿಕ್ಕು, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೋಡಿ, ಕಾನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್. ಯು ಹ್ಯಾವ್ ಎ ರೈಟ್ ದೇರ್. ಯಾವ ಥರ ರೈಟು? ಓನ್ಲಿ ಟು ವಿಸಿಟ್ ದ ಕೋಸ್ಟಲ್ ಬೀಚಸ್ ಅಷ್ಟೇನಾ? ಟು ಸೀ ದ ವ್ಯೂಸ್, ಫಾರಿನರ್ಸ್ ಆ್ಯಂಡ್ ಟು ಸೀ ದ ಇಂಡಿಯನ್ಸ್, ಆ ಥರ ಅಲ್ಲ. ಟು ಎಂಜಾಯ್ ಅಷ್ಟೇನಾ? ಯು ಹ್ಯಾವ್ ಟು ಪ್ರೊಟೆಕ್ಟ್. ದಿಸ್ ಈಸ್ ಯುವರ್ ಮದರ್. ಕೋಸ್ಟಲ್ ಎಷ್ಟು ಪೀಕ್ ಆಗುತ್ತಲ್ಲ ಹೋದಾಗ, ಯಾಕೆ ನಾನು ನೋಡ್ತಾ ಇದ್ದೀನಿ, ಸುಮಾರು ಜನ ನೋಡ್ತಾರೆ. ಸೊ ಪೀಸ್ ಆ್ಯಂಡ್ ಡೆಕೋರಮ್ ಇರ್ತದೆ. ಹೌದಾ?
ಸೊ ಆವಾಗ ಏನು ಅನಿಸುತ್ತೆ ನಮಗೆ, ಎಸ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅನಿಸುತ್ತೆ. ಇಲ್ಲಾಂದರೆ ನಮ್ಮ ಕಲ್ಚರ್ನ ನಾವು ಬಿಟ್ಟಾಗಿಲ್ಲ, ಅಲ್ಲಿ ಕಲ್ಚರ್ನ ನಾವು ತುಂಬ ಮೇಂಟೈನ್ ಮಾಡ್ತೀವಿ ಡೆಕೋರಮ್ ಆಗಿ, ಹೌದಾ? ಸೊ ಯಾವ ಥರ ನಾವು ಅಪ್ಲಿಕೇಬಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ಫಾರಿನರ್ಸ್ ಅಂತೂ ತುಂಬ ಕಲ್ಚರ್ ಮೇಂಟೈನ್ ಮಾಡ್ತಾರೆ, ಡಿಗ್ನಿಫೈಡ್ ಆಗಿರ್ತಾರೆ. ಆ್ಯಂಡ್ ಅಲ್ಲಿ ಬಂದು ಅವರು ಪ್ಲಾಸ್ಟಿಕ್ಕನ್ನು ಕೂಡ ನೀಟಾಗಿ ಹಾಕ್ತಾರೆ. ಸೊ ನೋಡಲಿಕ್ಕೆ ಕಣ್ಣು ತುಂಬ ಚೆನ್ನಾಗಿರ್ತದೆ ಅಲ್ಲಿ, ಕರೆಕ್ಟ್. ಹಾಗೆ ಗೊತ್ತಿಲ್ಲದೆ ಇರೋರಿಗೆ ಎಲ್ಲ ಗೊತ್ತಾಗ್ತದೆ ಅಂತ ಹಾಗೆ. ಆ್ಯಂಡ್ ಲೈಫ್ ಬಿಲೋ ವಾಟರ್ ಅಂದರೆ ಏನು? ಮೀನುಗಳು, ಜಲಚರ ಪ್ರಾಣಿಗಳು, ಆ ಥರ. ನಾನು ನಿನ್ನೆ ಹೇಳಿದೆ, ಫಾರ್ ಎವ್ರಿ ವಿಚ್ ಇಸ್ ದ ಹೈಯೆಸ್ಟ್ ಡೆಪ್ತ್ ಪೆಸಿಫಿಕ್ ಓಷನ್, ವಿಚ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಇದು ಅಟ್ಲಾಂಟಿಕ್, ಹೌದಾ? 11 ಕಿಲೋಮೀಟರ್ಸ್ ಪೆಸಿಫಿಕ್, ಅಟ್ಲಾಂಟಿಕ್ 7 ಕಿಲೋಮೀಟರ್. ಇವಾಗ ಫಾರ್ ಎವ್ರಿ ಲೇಯರ್ಸಲ್ಲಿ ಜಲಚರ ಪ್ರಾಣಿಗಳಿಗೆ ಲೈಫ್ ಬಿಲೋ ದ ಸ್ಪೀಸೀಸ್ ಆ್ಯಂಡ್ ಫ್ರೆಶ್ ಓಷನ್ ಅಂತ ಕರೆಯೋದು ಡಿಪೆಂಡ್ ಆನ್ ದಿ ಕೋರಲ್ ರೀಫ್ಸ್, ಹೌದಾ? ಅದರ ಒಂದು ವೈಟ್ ಕಲರ್ ಟ್ರಾನ್ಸ್ಫಾರ್ಮೇಷನ್ ಆದರೆ ಇಟ್ ಈಸ್ ಪೊಲ್ಯೂಟೆಡ್ ಅಂತ ಅರ್ಥ. ಬಿಕಾಸ್ ವೆರಿ ಸೆನ್ಸಿಟಿವ್ ಇನ್ ನೇಚರ್, ಎಕೋ ಸೆನ್ಸಿಟಿವ್ ಅದು ಹಾಗೆ. ಆ್ಯಂಡ್ ಎನ್ಶೂರ್ ಅವೈಲಬಿಲಿಟಿ ಆ್ಯಂಡ್ ಸಸ್ಟೈನಬಲ್ ವಾಟರ್. ಈಗ ಉಪ್ಪು ನೀರಲ್ಲ ಅದು, ಯಾಕೆ ಉಪ್ಪು ನೀರಾಗಿ ಕನ್ವರ್ಟ್ ಆಗಿದೆ ಅಂತ ಒಬ್ಬರು ಫ್ಲಾಗ್ಶಿಪ್ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರ್ತದೆ, ಮತ್ತು ಮಳೆ ನೀರು ಇರ್ತದೆ, ಸುಮಾರು ಎಲ್ಲ ಕಾರ್ಖಾನೆಗಳಿಂದ ಬಂದಿರತಕ್ಕಂಥ ತ್ಯಾಜ್ಯಗಳು ಒಟ್ಟಿಗೆ ಹೋಗಿ ಆ ರಿಯಾಕ್ಷನ್ ಆಗಿರ್ತದೆ. ಸೊ ಆ ನೀರು ಉಪ್ಪಾಗಿರ್ತದೆ ಅಂತ. ಯಾವ ಪ್ರಮಾಣದಲ್ಲಿ ನಮ್ಮ ಬಜೆಟ್ ಬೇಕು ಅಂದರೆ ಇಡೀ ಗ್ಲೋಬಲ್ ಬಜೆಟನ್ನು ಒಟ್ಟಿಗೆ ಹಾಕಿ ಇಂಟು 10x ಹಾಕಿದ್ರೆ ಕಾಣೋದಿಲ್ಲ ಕನ್ವರ್ಟ್ ಮಾಡಲಿಕ್ಕೆ, ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಸೊ ಇಟ್ ಕ್ಯಾನ್ ಅಲಾರಾಮೆಂಟ್, ಬಟ್ ಇಟ್ ಈಸ್ ಎ ಸ್ಟೇಜ್ ಟು ಗೋ. ಈಗೆಲ್ಲ ಮಾತುಕತೆ ಆಗಿದೆ. ಈಗ ನಮ್ಮ ಹತ್ರ ನೀರಿಲ್ಲ, ಆ ನೀರನ್ನ ಕನ್ವರ್ಟ್ ಮಾಡಿ ಅಟ್ಲೀಸ್ಟ್ ನಾಟ್ ಫಾರ್ ಡ್ರಿಂಕಿಂಗ್, ಅನದರ್ ಪರ್ಪಸ್ಸಿಗೆ ಯೂಸ್ ಮಾಡುವ ಅಂತ ಡೆಲಿಗೇಟ್ ಟೆಕ್ನಾಲಜಿ. ಐ ವಿಲ್ ಬ್ರೀಫ್ ಯು ಆನ್ ಇಟ್. ಚಾಲೆಂಜಸ್ ನೋಡಿ, ಮೆರೈನ್ ಪೊಲ್ಯೂಷನ್, ಯಾವುದು ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಎನಿಥಿಂಗ್ ವಿಚ್ ಇಸ್ ಹಜಾರಿಯಸ್ ಟು ಎಕೋ ಸೆನ್ಸಿಟಿವ್ ಸ್ಪೀಸೀಸ್ ಆಫ್ ಮೆರೈನ್ ಲೈಫ್, ಹೌದಾ? ಆ್ಯಂಡ್ ಓವರ್ ಫಿಶಿಂಗ್ ಆ್ಯಂಡ್ ICU. ಏನು ಓವರ್ ಫಿಶಿಂಗು? ತುಂಬ ಹೋಗ್ತೀವಿ, ಕೋಸ್ಟಲ್ಗೆ ಹೋಗ್ತೀವಿ, ಮೀನು ಹಿಡಿತೀವಿ, ಮೀನು ತಿಂತೀವಿ. ಆ ಮೀನು ತಿಂದಿನ ಅಂದರೆ ನೀವು ಬದುಕಲಿಕ್ಕಾಗಿ ಮೀನು ತಿನ್ನೋದು ಅಂತ ಕೆಲವರು ತಿಳ್ಕೊತಾರೆ, ಅಲ್ವಾ? ಸೊ ಆ ಕೆಲವರು ಆಗಬೇಡಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಓದ್ತಾ ಇದ್ದೀರಿ ಅಂತ ಹಾಗೆ. ಆ್ಯಂಡ್ ಕೋರಲ್ ರೀಫ್ ಡಿಗ್ರೇಡೇಷನ್ ಹೇಳಿದ್ದೀನಿ, ಅಸಿಡಿಫಿಕೇಷನ್ ಹೇಳಿದ್ದೀನಿ, ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್. ಈಗ ಫಾರಿನರ್ಸ್ ಯಾಕೆ ಇಂಡಿಯಾಗೆ ಬರ್ತಾರೆ? ವೈ ದೇ ಆರ್ ಕಮಿಂಗ್ ಟು ಸೀ ಎಸ್ಪೆಷಲಿ ಕೋಸ್ಟಲ್, ಅಲ್ಲಿಲ್ವಾ? ಬಿಕಾಸ್ ಕೋಲ್ಡ್ ಕಂಟ್ರೀಸ್ ಇದೆ ಅಲ್ಲಿ, ಅವ್ರಿಗೆ ಕಣ್ಣು ಮೈಮೇಲೆ ಬಿದ್ದೇ ಎಷ್ಟೋ ದಿನ ಆಗಿರುತ್ತೆ. ಮೈ ಫ್ರೆಂಡ್ ಐರ್ಲ್ಯಾಂಡಲ್ಲಿ MS ಮಾಡಿದ್ದಾರೆ. ಆ್ಯಂಡ್ ಅವರು ಹತ್ರ 1 ವರ್ಷ ಇದ್ದರು. ಇಲ್ಲಿ ಬಂದಾಗ ಸೂರ್ಯನ ಕಿರಣ ಬೀಳಗೆ ಡಿಫಿಷಿಯನ್ಸಿ ಆಗಿತ್ತು. ಸೊ ಅವರು ಅಲ್ಲೇ ಲೈಫ್ ಮಾಡೋರು. ಅವ್ರಿಗೆ ಇಲ್ಲಿ ಯಾಕೆ ಬರ್ತಾರೆ? ಇಲ್ಲಿ ಸಮಶೀತೋಷ್ಣ ವಲಯ ಅಂತಾರೆ, ಇಕ್ವಟೋರಿಯನ್ ರೀಜನಿಗೂ. ಒಂದೇ ಸಮ ಪ್ರಮಾಣದಲ್ಲಿ ಕೋಲ್ಡು ಇರುತ್ತೆ, ಬಿಸಿಲು ಇರುತ್ತೆ. ನಿಮಗೆ ಯಾವಾಗ ಫೀಲ್ ಆಗಿದೆಯಾ? ಇಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಎಸ್ಪೆಷಲಿ ಅಲ್ಲಿಗೆ ಬರ್ತಾರೆ. ಆ್ಯಂಡ್ ನಮಗೆ ಮಧ್ಯಾಹ್ನದ ಕೋಸ್ಟಲ್ಲಿನ ವಾತಾವರಣ ಹೀಟ್ ಅನಿಸುತ್ತೆ, ಹೌದಾ? ಅವರಿಗೆ ತುಂಬ ಖುಷಿ ಅನಿಸುತ್ತೆ. ದಟ್ಸ್ ವೈ ದೇ ಕೇಮ್ ಆ್ಯಂಡ್ ದೇ ಹ್ಯಾಪಿ ವಿತ್ ದೇರ್ ಫ್ರೀನೆಸ್ ಆ್ಯಂಡ್ ದೇ ವಿಲ್ ಡೂ ವಾಟ್ ಎವರ್ ದೇ ವಾಂಟ್. ಅದನ್ನು ನೋಡಲಿಕ್ಕೆ ಕಣ್ಣು ಇಂಡಿಯನ್ಸ್ ತುಂಬ ಕಷ್ಟಪಡ್ತಾರೆ, ಹೌದಾ? ಕಲ್ಚರಲ್ ಡೈವರ್ಸಿಟಿ ಅನ್ನುವ ನಮ್ಮದು ಅದಕ್ಕೆ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ವಿ ಆರ್ ಡೆವಲಪಿಂಗ್ ನೇಷನ್, ಕಲ್ಚರಲ್ ಆ್ಯಕ್ಟಿವಿಟಿ ಅಂತ ಹಾಗೆ. ಆ್ಯಂಡ್ ಅದಕ್ಕೋಸ್ಕರ ಏನು ಹೇಳ್ತಾರೆ ಫಾರಿನರ್ಸ್ ತುಂಬ ಜನ ಬಂದಾಗ, ಇನ್ವೆನ್ಷನ್ ಹೋಗಬೇಡಿ, ಯೂತ್ ಲೈಫಿಗೆ ಹೇಳ್ತಾರೆ ಪೇರೆಂಟ್ಸ್, ಕಲ್ಚರ್ ಈಗ ಮಾಡೆಸ್ಟಿ ಅಂತ. ಅವ್ರಿಗೂ ಒಂದು ಫ್ರೀಡಮ್ ಬೇಕು. ಕೆಲವೊಂದು ಕಡೆ ಅಂತೂ ಸ್ಟ್ರಿಕ್ಟ್ ರೂಲ್ ಆ್ಯಂಡ್ ರೆಗ್ಯುಲೇಷನ್ ಏನಿಗೆ ಗೊತ್ತಾ, ಫಾರಿನರ್ಸಿಗೆ ಒಂದು ಜಾಗ, ಇಂಡಿಯನ್ಸಿಗೆ ಒಂದು ಜಾಗ ಅಂತ. ಅದಕ್ಕೆ ನಮ್ಮ ಯೂತ್ ಲೈಫ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಗಿಲ್ಲ ಕೆಲವೊಬ್ಬರು ಹಾಗೆ. ಆ್ಯಂಡ್ ವಿತ್ ಗವರ್ನೆನ್ಸ್ ಆ್ಯಂಡ್ ಪಾಲಿಸಿ ಗ್ಯಾಪ್, ಯಾವ ಥರ ಗವರ್ನೆನ್ಸ್ ಬೇಕು, ಯಾವ ಥರ ಪಾಲಿಸಿ ಗ್ಯಾಪ್ ಬೇಕು. ಈಗ ಫಾರಿನರ್ಸ್ ಬಂದುಕೊಂಡ್ರೆ ನೀವು ಯಾರು ಅಂತ ಕೇಳೋದು, ದೇ ಆರ್ ಮೇಂಟೈನಿಂಗ್ ದೇರ್ ಓನ್ ಡಿಗ್ನಿಟಿ, ಡೆಕೋರಮ್, ಅವ್ರ ಕಲ್ಚರಲ್ಲಿ ಅವ್ರು ಬದುಕ್ತಾ ಇರ್ತಾರೆ. ನಾವು ಹೋಗಿ ಅನ್ನೆಸೆಸರಿ ಅವ್ರನ್ನ ನೋವನ್ನು ನಾವು ಇರಬಾರ್ದು. ಆ್ಯಂಡ್ ವಿ ಹ್ಯಾವ್ ಟು ಬಿ ಒಂದು ಇರಬೇಕು, ಹ್ಯುಮ್ಯಾನಿಟಿ ಇರಬೇಕು. ಆ್ಯಂಡ್ ಜೆಂಡರ್ ಬಯಾಸ್ ಅದರಲ್ಲೆಲ್ಲ ತುಂಬ ಹೈಕ್ ರೇಟಲ್ಲಿ ಹೋಗ್ತಾ ಇರ್ತದೆ.
ಆ್ಯಂಡ್ ಸುಮಾರು ಸುಮಾರು ಎನರ್ಜಿ ಪಾಸ್ ಆಗ್ತಾ ಇರ್ತದಲ್ಲ ಹಾಗೆ. ಆ್ಯಂಡ್ ಇನ್ವೆಸಿವ್ ಮೆರೈನ್ ಸ್ಪೀಸಿಸ್ ಅಂತಾರೆ. ಮೆರೈನ್ ಸ್ಪೀಸಿಸ್ ಇನ್ವೆಸಿವ್ ನೋಡಿ, ಈ ಪದ ನೀವು ಜಿಯೋಗ್ರಫಿಯಲ್ಲಿ 200% ಎಕ್ಸ್ಪೆಕ್ಟ್ ಮಾಡ್ತೀರ. ಈ ಪದ ಅಂದರೆ ನೇಟಿವ್ ಸ್ಪೀಸಿಸು ಒಂದೇ ಕಡೆ ಬಂದು ಜೀವನ ಮಾಡ್ತದೆ ಒಂದು ಸ್ಪೆಸಿಫಿಕ್ ಟೈಮ್ ಅಂತ. ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ತುಂಬ ಚಾಲೆಂಜ್ ಆಗಿದೆ, ಹೌದಾ. ಈಗ ರಂಗನತಿಟ್ಟು ಪಕ್ಷಿಧಾಮ ಇದೆ, ಅದರಲ್ಲಿ ಕೆಲವೊಂದು ಹೊತ್ತಲ್ಲಿ ಎಲ್ಲದರಿಂದ ಬರ್ತದೆ ಅಲ್ಲಿಗೆ. ಏನು ಒಂದು ತಿಂಗಳು ಇರ್ತಾರೆ ಹೋಗ್ತದೆ. ಹೇಗೆ ಅದಕ್ಕೆ ಹೇಗೆ ಗೊತ್ತಾಗ್ತದೆ, ಟೈಮ್ ಲೈನ್ ಹೇಗೆ ಗೊತ್ತಾಗ್ತದೆ ಅಲ್ವಾ, ಹಾಗೆ. ಸೊ ಈಗೆಲ್ಲ ನಿಮಗೆ ನೆನ್ನೆ ಚೆನ್ನಾಗಾಗಿದೆ. ಆ್ಯಂಡ್ ಅನ್ಸಸ್ಟೈನಬಲ್ ಟೂರಿಸಮ್ ಆ್ಯಂಡ್ ರೀಕ್ರಿಯೇಷನಲ್ ಆ್ಯಕ್ಟಿವಿಟೀಸ್, ಇದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಹೇಳಿ ಬಂದೆ. ಅನ್ಸಸ್ಟೈನಬಲ್ ಟೂರಿಸಮ್ ಯಾವಾಗುತ್ತೆ? ಪೀಪಲಿಂದ ಆಗುತ್ತೆ. ಪೀಪಲ್ ಯಾವ ಕಡೆ ಇರ್ತಾರೆ ಕೋಸ್ಟಲ್ನಲ್ಲಿ? ಇಬ್ಬರು ಇರ್ತಾರೆ, ಒಂದು ಫಾರಿನರ್ಸ್ ಒಂದು ಇಂಡಿಯನ್ಸ್, ಹೌದಾ. ಮೈಂಡ್ ಸೆಟ್ ಮ್ಯಾಟರ್ಸ್ ಆ್ಯಂಡ್ ಜೆಂಡರ್ ಈಕ್ವಾಲಿಟಿ ಮ್ಯಾಟರ್ಸ್, ಹೌದಾ. ಓಕೆ, ಐ ಅಗ್ರಿ ಫಾರ್ ದ ಜಾಯ್ ಬಟ್ ಇಟ್ ಈಸ್ ನಾಟ್ ಟು ಹ್ಯೂಜ್. ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡುವಷ್ಟಲ್ಲ, ಹೌದಾ. ಸೊ ಯೂತ್ ಶುಡ್ ಬಿ ಮೆಚ್ಯೂರ್ ಎನಾಫ್. ಎಲ್ಲೂ ಸಿಗದ್ದು ಅಲ್ಲೂ ಸಿಗುತ್ತೆ ಅಂತ ಕೆಲವರು ಹೋಗೋದು ಇದೆ, ಹೌದಾ. ಅದನ್ನೆಲ್ಲ ನೋಡಬೇಕು. ಹೋಗಿಲ್ಲ ಅಂತಿಲ್ಲ, ಎಲ್ಲ ಯೂತು ಹೋಗಿದ್ದಾರೆ ಎಲ್ಲವನ್ನು ನೋಡಲಿಕ್ಕೆ. ಆ ಒಂದು ಓಷನ್ನನ್ನು, ಅಲೆಯನ್ನು, ಯಾವ ರೀತಿ ಅಲೆ ಇದೆ ಅಂತ ನೋಡಲಿಕ್ಕೆ ಹೋಗಿದ್ದೂ ಇದೆ. ನೋಡಿದಷ್ಟು ಚೆಂದ ಅಲ್ಲ ಓಷನ್ನ, ತಿಳುವಳಿಕೆಯೂ ಅಷ್ಟೇ ಚೆಂದ ಇರಬೇಕು. ಆವಾಗ ಮಾತ್ರ ಮನಸ್ಸು ತಂಪಾಗ್ತದೆ ಅಂತ ಕುವೆಂಪು ಹೇಳಿದ್ದಾರೆ. ನೋಡುವ ಪ್ರಕ್ರಿಯೆಯಲ್ಲಿ ಇರೋದಲ್ಲ, ಮನಸ್ಸಿನ ಪ್ರಕ್ರಿಯೆಯಲ್ಲಿರೋದು, ಆಗ ಮಾತ್ರ ನಮ್ಮನ್ನು ನಾವು ರೂಪಿಸ್ಕೊಳ್ಳಿಕ್ಕೆ ಆಗ್ತದೆ ಅಂತ, ಹೌದಾ. ಎಷ್ಟೋ ಕಡೆ ಅದು ಮಾಡ್ತಾ ಇದ್ದಾರಾ ಅನ್ನೋದು ಕ್ವಶನ್ ಮಾರ್ಕ್. ರೀಜನಾಲಿಟಿ ಹಾಗೆ. ನೋ ಒನ್ ಲೆಫ್ಟ್ ಬಿಹೈಂಡ್, ನೋ ಒನ್ ಲೆಫ್ಟ್ ಬಿಹೈಂಡ್, ಕರೆಕ್ಟ್. ನೋ ಒನ್ ಲೆಫ್ಟ್ ಬಿಹೈಂಡ್ ಯಾಕೆ? ಯಾರಾದರೂ ಓಷನ್ಗೆ ಹೋದರೆ ಅಲೆಗಳನ್ನು ನೋಡೋಕ್ಕೆ ಇರ್ತಾರಾ? ಇಲ್ಲ. ಪಕ್ಷಿಗಳನ್ನು ಇಲ್ಲ, ಪ್ರಾಣಿಗಳನ್ನು, ಮೀನುಗಳು ಸಿಗೋದಿಲ್ಲ ಬಿಡಿ. ಸಾಗರದಲ್ಲಿ ಹಿಂಗೆ ನೋಡಿದ್ರೆ ಮೀನು ಎಲ್ಲಿ ಸಿಗ್ತದಲ್ಲ. ಬಟ್ ಮೀನನ್ನು ಹುಡುಕುವ ರೀತಿಯಲ್ಲಿರೋದು, ಮೀನು ಕೆರೆಯಲ್ಲಿ ಸಿಗ್ತದೆ, ಸಮುದ್ರದಲ್ಲಿ ಸಿಗ್ತದೆ, ಹೀಗೆ ಬಲೆ ಹಾಕಿದರೆ ಸಿಗ್ತದೆ. ಆ ಬಲೆ ಹಾಕೋದನ್ನು ನೋಡೋದು ಚೆಂದ ಅಂತ, ಹೌದಾ, ಹಾಗೆ. ಆ್ಯಂಡ್ ನೋ ವಾಟರ್, ನೋ ಲೈಫ್, ನೋ ಬ್ಲೂ, ನೋ ಗ್ರೀನ್. ನೋ ಬ್ಲೂ ಅಂದ್ರೇನು? ಓಷನ್. ನೋ ಗ್ರೀನ್ ಅಂದರೆ ಫಾರೆಸ್ಟ್. ಏನು ರಿಲೇಷನ್ ಬಂತು? ನೋ ವಾಟರ್ ಅಂದರೆ ನೀರು ಕುಡಿಲಿಲ್ಲ ಅಂದರೆ ಬದುಕೋದಿಲ್ಲ, ಓಷನ್ ಇಲ್ಲ ಅಂದರೆ ಫಾರೆಸ್ಟ್ ಇಲ್ಲ. ಸೊ ನಾನೇನಂದರೆ, ಈ ಇನ್ಕ್ಲೂಸಿವಿಟಿ ಈಸ್ ನಥಿಂಗ್ ಬಟ್ ವಿ ಆರ್ ಮೇಂಟೈನಿಂಗ್ ಸಸ್ಟೈನಬಲ್ ಇನ್ ಟರ್ಮ್ಸ್ ಆಫ್ ಹೋಲಿಸ್ಟಿಕ್ ಮ್ಯಾನರ್, ಹೌದಾ. ಈ ಮೂರೂ ಪದ ಏನಿದೆ ಸುಮ್ಮನೆ ಬಂದಿಲ್ಲ. ಎನ್ವಿರಾನ್ಮೆಂಟ್ ಅಂತಂದರೆ ಎಲ್ಲವನ್ನೂ ಕನ್ಕ್ಲೂಡ್ ಆಗಿರುತ್ತದೆ. ನೋಡುವ ದೃಷ್ಟಿ, ಮಾತಾಡುವ ರೀತಿ, ಯೋಚನೆ ಮಾಡುವ ಪ್ರಕ್ರಿಯೆ, ಎನ್ವಿರಾನ್ಮೆಂಟ್ ಕ್ರೈಸಿಸ್ ಇಂಪಾರ್ಟೆಂಟ್ ಆಗಿದೆ. ಇಟ್ಸ್ ಮ್ಯಾಂಡೇಟ್ರಿ. ಆ್ಯಂಡ್ ಲಾಟ್ ಆಫ್ ಮೂವೀಸ್ ಅಲ್ಲ, ಆ ಮೂವೀಸಲ್ಲಂತೂ ನೀವು ಅವಾಗವಾಗ ಒಬ್ಬರು ಹೀರೋ ಆ್ಯಂಡ್ ದ ಮೆಂಬರ್ ಆಫ್ ದ ಕ್ರೂಸ್ ಆರ್ ವಿಸಿಟ್ ದ ಫಾರಿನ್ ಕಂಟ್ರೀಸ್, ದೇ ಡೂಯಿಂಗ್ ಚಲನಚಿತ್ರ, ಮೂವೀಸ್ ಆ್ಯಂಡ್ ಸೋ ಆನ್. ಎಷ್ಟು ಆ ವ್ಯೂಸ್ ನೋಡಿ ಎಷ್ಟಿಗೆ. ಈಗ ಇಂಡಿಯನ್ಸನ್ನು ಬರ್ತಾರೆ, ಫಾರಿನ್ಸಲ್ಲಿ ಮೂವಿ ಮಾಡಿದ್ರೆ ಇಂಡಿಯಾಗೂ ಬರ್ತಾರೆ. ಸೊ ಇಟ್ಸ್ ನಾಟ್ ದ್ಯಾಟ್ ಓನ್ಲಿ ಒನ್ ಸ್ಟೇಜ್ ಆ ಥರ ಅಲ್ಲ, ಆ ಕಲ್ಚರ್ ಮೇಲೆ ಡಿಪೆಂಡ್. ಆ್ಯಂಡ್ ನೋಡಿ, ಸಸ್ಟೈನಬಲ್ ಓಷನ್ ಮೀನ್ಸ್ ಸಸ್ಟೈನಬಲ್ ಲೈವ್ಲಿಹುಡ್. ಲೈವ್ಲಿಹುಡ್ ನಿಮಗೆ ಬೇಕಾ? ಎಸ್ ಬೇಕು. ಯಾಕೆ ಬೇಕು ಲೈವ್ಲಿಹುಡ್? ಯಾಕೆ ಬೇಕು? ವಸುದೈವ ಕುಟುಂಬಕಂ, ಒನ್ ನೇಷನ್ ಒನ್ ವರ್ಲ್ಡ್, ಸರ್ವ ಉದಯ ಆಗಬೇಕಲ್ಲ. ಹಾಗೆ ಅರ್ತ್ ಡಸ್ ನಾಟ್ ಬಿಲಾಂಗ್ಸ್ ಟು ಅರ್ತ್, ವಿ ಬಿಲಾಂಗ್ಸ್ ಟು ಅರ್ತ್ ಅಂತ ಕೋಸ್ಟಲ್ನಲ್ಲಿ ನಿಂತಾಗ ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ? 1 ಸೆಕೆಂಡಲ್ಲಿ ಹೀಗಿದ್ರೆ ಹೀಗಾಗ್ತದೆ ಸುನಾಮಿ ಬಂದರೆ, ಹೌದಾ. ಹಾಗಾದರೆ ನಾವು ಯಾವ ರೀತಿ ಅದನ್ನು ನೋಡ್ಕೋಬೇಕು? ಮಗುವಿನ ಥರ ನೋಡ್ಕೋಬೇಕು, ಪಾಪು ಥರ ನೋಡ್ಕೋಬೇಕು ಅಂತ ಸುಮಾರು ಬಯಾಲಜಿಸ್ಟು ಹೇಳ್ತಾರೆ. ಒಮ್ಮೊಮ್ಮೆ ಸಪೋಸ್ ನೀವು ಅನಲೈಸ್ ಇಟ್, ಈಗ 1 ತಿಂಗಳು ನೀವು ಕೋಸ್ಟಲ್ಲಿಗೆ ಹೋಗಿರ್ತೀರಿ. ಎಕ್ಸಾಂಪಲ್ ಯಾವುದು ನಿಮ್ಗೆ ಯಾವುದು ಇಷ್ಟ? ಬೀಚು. ಯಾವ ಬೀಚ್, ಎಲ್ಲಿ ಇಷ್ಟ? ಸೋಮೇಶ್ವರ ಬೀಚ್ ಇಷ್ಟ. ನೀವು ಹೋಗಿದ್ದೀರಿ 1 ತಿಂಗಳು, ಆ ಬೀಚಿಗೆ ನೀವು ಬೈಕಾಗಿರ.
ನನಗೆ ಬೇಕಾದಂಥ ಅಲೆ ಸಿಗಲಿಕ್ಕೆ ಅಲ್ಲಿ ರೆಗ್ಯುಲೇಷನ್ ಕೊಡ್ತಾ ಇಲ್ಲ ಅಂತ ಬೈತಾ ಇದ್ದೀರ ಬೀಚಿಗೆ. ಹೌದಾ? ನಾನು ನೋಡುವ ದೃಷ್ಟಿ ಬೇರೆ ಇದೆ. ನನಗೆ ಬೇಕಾಗಿರೋದನ್ನು ತೊಗೊಳ್ಳಿಕ್ಕೆ ಬಂದಿದ್ದೇನೆ, ತಿಳುವಳಿಕೆ ಇಲ್ಲದನ್ನು ತಿಳುವಳಿಕೆ ಪಡಿಸಲಿಕ್ಕೆ. ಆವಾಗ ನೀವು ಬೈತಾ ಇದ್ದರೆ ಅದು ರೆಸ್ಪಾಂಡ್ ಮಾಡ್ತದ? ನೋ. ಅದೇ ನೀವೊಂದು ಕೇರ್ ಕೊಡಿ. ಈಗ ರೀಸೆಂಟ್ಲಿ ನಾನೊಂದು ಕೇರ್ ಕೊಟ್ಟೆ. ಹೌದಾ? ಆವಾಗ ಏನಾಯಿತು? ಎಸ್, ಮಾರ್ಕ್ಸ್ ಬಂತು, ಸ್ಕೋರ್ ಬಂತು. ಅದೇ ಥರ ಕೋಸ್ಟಲ್ಲಿಗೂ ನೀವು ಪ್ರೀತಿಯನ್ನು ಕೊಟ್ಟರೆ ಅದು ಪ್ರೀತಿಯನ್ನು ಕೊಡ್ತದೆ. ರಮಣ ಮಹರ್ಷಿಗಳು ಇದನ್ನೇ ಹೇಳಿದರು. ದ ಗ್ರೇಟ್ ಸೈಂಟ್ ರಮಣ ಮಹರ್ಷಿ ಕೇಳಿದ್ದೀರಾ? ರಮಣ ಮಹರ್ಷಿ ಅಂತ ಕೇಳಿದ್ದೀರಾ? ಅವ್ರು ಹೇಳ್ತಾರೆ, ಪ್ರತಿಯೊಂದು ಜೀವ, ಆತ್ಮ, ಪ್ರಾಣ, ಉಸಿರು, ದೇಹದಲ್ಲಿ ಒಂದೊಂದು ಅಂಶ ಇದೆ ಅಂತ. ಸೊ ಈ ನಿಟ್ಟಿನಲ್ಲಿ ಕೋಸ್ಟನ್ನು ಕೂಡ ದೇವತೆ ಥರ ನೋಡಬೇಕು ಅನ್ನುವಂಥದ್ದು ಕಲ್ಚರ್ ಇಂಡಿಯಾದು. ಹೌದಾ? ಹಾಗೆ ಎಲ್ಲವೂ ನಮ್ಮ ಕೈಯಲ್ಲಿದೆ ಅಂತ. ಆ್ಯಂಡ್ ನೋಡಿ, ಸ್ವಚ್ಛ ಸಾಗರ್ ಸುರಕ್ಷಿತ ಸಾಗರ್ ಕೇಸ್ ಸ್ಟಡಿ. ಇದು ನಮ್ಮ ಭಾರತದ್ದು. ರೈಡಿಂಗ್ ಮೆರೈನ್ ಲಿಟರ್ ಆ್ಯಂಡ್ ಪ್ಲಾಸ್ಟಿಕ್ಕು, ಅದಾದಮೇಲೆ ಥ್ರೆಟನ್ ದ ಕೋಸ್ಟಲ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂದ್ರೇನು? ಸ್ಪೀಸೀಸ್ ಅಲ್ವಾ? ಒಂದು ಸ್ಪೀಸೀಸ್ ಇದೆ, ಇನ್ನೊಂದು ಸ್ಪೀಸೀಸ್ ಇದೆ, ಆ ಥರ. 75 ಬೀಚಸ್ ಅಕ್ರಾಸ್ 50 ಸಿಟೀಸ್ ಇದೆ ನಮ್ಮಲ್ಲಿ, ಇಂಡಿಯಾದಲ್ಲಿ. ಆ್ಯಂಡ್ NGO ಆರ್ಗನೈಜೇಷನ್, ಬರೀ ಗೌರ್ಮೆಂಟಿಗ ಇದು ಪ್ರೋಟೋಕಾಲು, ಸೆಂಟ್ರಲ್ ಗೌರ್ಮೆಂಟಿಗ ಅಲ್ವಾ? ಪಾರ್ಟಿಸಿಪೇಷನ್ ಆಫ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಬೇಕು, NGO ಬೇಕು, SHG ಲೋಕಲ್ ಅಥಾರಿಟೀಸ್ ಬೇಕು. ಎವ್ರಿ ಒನ್ ಶುಡ್ ಬಿ ಕಪಲ್ಡ್ ಅಲ್ಲ. ಅಲ್ಲಿ ಕಪಲ್ಡ್ ಆಗ್ತಾರೆ, ಬಟ್ ನಾರ್ಮಲ್ ವೇ ಕಪಲ್ ಆಗಲಿಕ್ಕೆ ತುಂಬ ಹಂತ ಹಂತವಾಗಿ ಹೋಗಬೇಕು. ಫಂಡ್ ಫಂಕ್ಷನರಿ ಮೆಕ್ಯಾನಿಸಮ್ ಅಂತ. ಹೌದಾ? ಆ್ಯಂಡ್ ರೆಲವೆನ್ಸ್, ಈಗಂತೂ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪಾಲಿಸಿ ಹೇಗಿರಬೇಕು, ಎಫೆಕ್ಟಿವ್ ಆಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು, ಆ್ಯಂಡ್ ಮಾಡೆಸ್ಟಿ ಚೆನ್ನಾಗಿರಬೇಕು, ರೆಗ್ಯುಲೇಷನ್ ಇನ್ ಮೈಂಡ್ಸೆಟ್, ರೆಗ್ಯುಲೇಷನ್ ಇನ್ ಇಂಪ್ಲಿಕೇಶನ್, ರೆಗ್ಯುಲೇಷನ್ ಇನ್ ಎನ್ಫೋರ್ಸ್ಮೆಂಟ್ ಚೆನ್ನಾಗಿರಬೇಕು ಅನ್ನುವಂಥದ್ದು. ಸೊ ಟ್ರಸ್ಟ್ ಇರಬೇಕು. ಟ್ರಸ್ಟ್ ಇದ್ದರೆ ಏನಾಗುತ್ತೆ? ಬೆಳವಣಿಗೆ ಆಗುತ್ತೆ. ಬೆಳವಣಿಗೆ ಆದಾಗ ಏನಾಗುತ್ತೆ? ಕುಂದು ಕೊರತೆಗಳು ಗೊತ್ತಾಗುತ್ತೆ. ಚಾಲೆಂಜಸ್ ಗೊತ್ತಾದಾಗ ಸೊಲ್ಯೂಷನ್ ಗೊತ್ತಾಗುತ್ತೆ. ಇದಕ್ಕೆ ಪ್ರೊಸೀಜರ್ ಆಯಿತಾ? ನೆಕ್ಸ್ಟ್ ನೋಡಿ, ಸೊಲ್ಯೂಷನ್. ಮಾರ್ಪೋನ್, ಡೀಪ್ ಸೀ ಮೈನಿಂಗ್, ಅದನ್ನೆಲ್ಲ ನಾವು ರೆಗ್ಯುಲೇಟ್ ಮಾಡಬೇಕು. ಆ್ಯಂಡ್ ಪ್ಯಾರಿಸ್ ಅಗ್ರಿಮೆಂಟ್, ಒನ್ ಆಫ್ ದ ಬ್ಯೂಟಿ. ಕ್ಲೈಮೇಟ್ ಟಾಪಿಕ್ ಬಂದಾಗ ಪ್ಯಾರಿಸ್ ಅಗ್ರಿಮೆಂಟ್ is the key pillar. And usage of the technology, drone technology, satellite mapping, remote sensing, Internet of Things, and global position system, geological information system ಎಲ್ಲವನ್ನು ಯೂಸ್ ಮಾಡಬೇಕು. ಸ್ವಚ್ಛ ಸಾಗರ್ ಸುರಕ್ಷಿತ ಸಾಗರ್ ಇಂಟ್ರಡಕ್ಷನಲ್ಲಿ ಬರೀಲೇಬೇಕು. ಇಂಟ್ರಡಕ್ಷನ್ ಅಂತ ಬಂದಾಗ ಕೋಸ್ಟ್ ಲೈನ್ ಎಷ್ಟಿಗೆ? 7,517 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಆಮೇಲೆ ಎಷ್ಟು ಪರ್ಸೆಂಟ್ ವಾಟರಿಗೆ? 71% ಆಫ್ ದ ವಾಟರಿಗೆ. ಡ್ರಿಂಕಿಂಗ್ ಎಷ್ಟು? 4% ಇದೆ. 18% ಆಫ್ ದ ಪಾಪ್ಯುಲೇಷನಿಗೆ. ಅದಾದಮೇಲೆ ವಿ ಆರ್ ಸಿಗ್ನೇಟರಿ ಬಾಡಿ ಫಾರ್ ಸ್ವಚ್ಛ ಭಾರತ್, ಸ್ವಚ್ಛ ಸುರಕ್ಷಿತ. ಅವರ ಸುರಕ್ಷಿತವಾಗಿರಬೇಕು. ಅದು ಇದು ಇಂಟ್ರಡಕ್ಷನ್. ಏನಾದರೂ ಕನ್ಫ್ಯೂಷನ್ ಇದೆ ಇದರಲ್ಲಿ? ಸೊ ಒನ್ ಆಫ್ ದ ಫೈನೆಸ್ಟ್ ಪ್ರೋಟೋಕಾಲ್, ಇಂಟರ್ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಕಲೆಕ್ಟಿವ್ ಆ್ಯಕ್ಷನ್ಸ್ ಬೋತ್ ಫಾರ್ ಓಷನ್ ಆ್ಯಂಡ್ ಕೋಸ್ಟಲ್. ಹೌದಾ? ಎಸ್. ಆ್ಯಂಡ್ ವರ್ಲ್ಡ್ ಓಷನ್ ಡೇ ಅಂತೂ ನಿಮಗೆ ಗೊತ್ತು. ಆ್ಯಂಡ್ ಇನ್ನೊಂದು ವರ್ಲ್ಡ್ ಕೋಸ್ಟಲ್ ಪ್ಯೂರಿಫಿಕೇಷನ್ ಡೇ ಅಂತ ಒಂದಿದೆ. ಯಾವಾಗ ಗೊತ್ತಾಗು? ಕಮಿಂಗ್ ಬರುತ್ತೆ ಈಗ. ಎವ್ರಿ 3rd ವೀಕ್ ಆಫ್ ಸೆಪ್ಟೆಂಬರ್ ಮಾಡ್ತಾರೆ ಇದನ್ನು ಯುನೈಟೆಡ್ ನೇಷನ್ಸಿಂದ. ಪ್ಯೂರಿಫಿಕೇಷನ್ ಆಫ್ ದ ಕೋಸ್ಟಲ್ ಅಂತ ಗೊತ್ತಾಯ್ತಾ? ಆ್ಯಂಡ್ ವಿ ಆರ್ ಇನ್ ದ ಸೆಪ್ಟೆಂಬರ್ ಅಲ್ಲ, ಹಾಗೆ ಇಟ್ಸ್ ಕಮಿಂಗ್ ನಿಯರ್. ಆ ಟೈಮಲ್ಲಿ ನೀವು ಮನೆಗೆ ಹೋಗಿರ್ತೀರ ಹಾಗೆ. ಸೊ ಗ್ಲೋ ಲಿಟರ್ ಪಾಲಿಸಿ, ಗ್ಲೋ ಲಿಟರ್, ಯು ಆರ್ ಗೋಯಿಂಗ್ ಫಾರ್ ಕ್ಲೀನಿಂಗ್ ದ ಕೋಸ್ಟಲ್. ರೈಟ್. ಗ್ರೇಟ್ ಅಲ್ಲ? ಬಿಕಾಸ್ someone are lived in coastal Karnataka and coastal Chennai. Okay, yeah. ಆ್ಯಂಡ್ ನೋಡಿ, ಗ್ಲೋ ಲಿಟರ್ ಪಾಲಿಸಿ ಅಂದ್ರೇನು? ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ಥ್ರೆಟನ್ ಟು ಮೆರೈನ್ ಸ್ಪೀಸೀಸ್, ಅದಕ್ಕೆ ಚಾಲೆಂಜ್ ಆಗ್ತಿದೆ ಅನ್ನೋದಕ್ಕೆ ಇಂಟರ್ನ್ಯಾಷನಲ್ ಪ್ರೋಟೋಕಾಲು. ಯಾವ ಥರ ಪ್ರೊಸೀಜರ್ ಮಾಡಬೇಕು, ಯಾವ ಥರ SOP ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಮಾಡಬೇಕು ಅನ್ನುವಂಥದ್ದು. ಬಿಕಾಸ್ 1 million tons ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಆಗಿದೆ. ಅದೆಲ್ಲ ಬಿದ್ದಿದೆ, ಅದೆಲ್ಲ ಸ್ಪೀಸೀಸಿಗೆ ಹೋಗಿದೆ, ಉಸಿರಾಟ ಸಮಸ್ಯೆ ಆಗಿದೆ, ಆ ಒಂದು ಮರಿ ಮೀನು ಪಾಪುಗಳಿಗೆಲ್ಲ. ಹೌದಾ? ಹಾಗೆ. ಆ್ಯಂಡ್ ವೇ ಫಾರ್ವರ್ಡ್, ಲೀಗಲ್ ಎನ್ಫೋರ್ಸ್ಮೆಂಟ್, ಟ್ರಾನ್ಸ್ಪರೆನ್ಸಿ, ಸೆಕ್ಯೂರಿಟಿ, ಆ್ಯಂಡ್
global minimal objective, right? Okay. India is 7,516 kilometer long coastal line, and it is not just a geographical boundary but a strategic lifeline for biodiversity and livelihood. So we have to maintain our dignitaries of SDG, Sustainable Development Goal number 14, life below the water, and SDG 6 for on the water, and we especially emphasize on marine ecology and coastal prosperity towards psychological, mental and physical. Thank you. Is there any doubt? Thank you.